ಕೂಡಿಸುವ ಲೆಕ್ಕಗಳು ಮಕ್ಕಳಿಗೆ ಪರೀಕ್ಷೆಗಳಲ್ಲಿ ಸಮಯವನ್ನು ಉಳಿಸಲು ವೇಗವಾಗಿ ಕೂಡಿಸುವುದು ಹೇಗೆ ಅಂತ ನೋಡುವ. ಮೊದಲನೇ ಟ್ರಿಕ್, ಅದರಲ್ಲಿ ಮೊದಲನೇ ಲೆಕ್ಕ 32 ಕೂಡಿಸು 45. ಇದನ್ನು ಸಾಮಾನ್ಯವಾಗಿ ನಾವು ಹೇಗೆ ಮಾಡ್ತಿದ್ವಿ? 32 ಕೂಡಿಸು 45 ಹೇಗೆ ಮಾಡ್ತೀವಿ? 5 ಕೂಡಿಸು 2 7, 4 ಕೂಡಿಸು 3 7, ಈ ಥರ ಮಾಡ್ತಿದ್ವಿ. ಅದೇ ಇದನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಈಗ ನಾನು ಮೊದಲು ಈ 32ರಲ್ಲಿ 30 ತಗೊಳ್ತೇನೆ, ಕೂಡಿಸು 45ರಲ್ಲಿ 40 ತಗೊಂಡಿದ್ದೇನೆ, ಬ್ರ್ಯಾಕೆಟ್ ಹಾಕೊಳ್ಳಿ. ಇಲ್ಲಿ ಎಷ್ಟು ಉಳಿದಿದೆ? ಇಲ್ಲಿ 2 ಉಳಿದಿದೆ. ಇಲ್ಲಿ ಎಷ್ಟು ಉಳಿದಿದೆ? 5 ಉಳಿದಿದೆ ಅಲ್ಲ. ಈಗ ಎಷ್ಟಾಗ್ತದೆ? 30 ಕೂಡಿಸು 40 70, 2 ಕೂಡಿಸು 5 7, ಉತ್ತರ 70 ಕೂಡಿಸು 7 77. ಇದು ನಿಮಗೆ ಅರ್ಥವಾಗಲಿ ಅಂತ ಈ ಸ್ಟೆಪ್ಪು ಬರೆದದ್ದು. ನೀವು ಅದನ್ನು ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಈ ಥರ ಬಂದ ತಕ್ಷಣ 30 ಕೂಡಿಸು 40 70 ಬಂತು, 2 ಕೂಡಿಸು 5 7 77. ಈಸಿಯಾಗಿ ಬರಿಬೋದು. ಈ ಥರ ಮಾಡುವ ಅವಶ್ಯಕತೆ ಇಲ್ಲ. ಮತ್ತು ಈ ಸ್ಟೆಪ್ಪು ನಿಮಗೋಸ್ಕರ ಇವಾಗ ಬರೆದದ್ದು. ಇಲ್ಲಾಂದರೆ ನಾವು ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಮುಂದಿನ ಲೆಕ್ಕ 67 ಕೂಡಿಸು 29. ಇಲ್ಲಿ 60 ತಗೊಳ್ಳಿ, ಇಲ್ಲಿ 20 ತಗೊಳ್ಳಿ. 60 ಕೂಡಿಸು 20 ಎಷ್ಟಾಯಿತು? 80. ಇಲ್ಲಿ 7 ಉಳಿದಿದೆ, ಇಲ್ಲಿ 9 ಉಳಿದಿದೆ. 7 ಕೂಡಿಸು 9 16. 80 ಕೂಡಿಸು 16 ಎಷ್ಟಾಯಿತು? 96. ಸುಲಭವಾಗಿ ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನು ಸ್ಪ್ಲಿಟ್ ಮಾಡಿ ಬರೀತೇನೆ ಬೇಕಾದರೆ. 60 ಕೂಡಿಸು 20, 7 ಕೂಡಿಸು 9 ಎಷ್ಟಾಗ್ತದೆ? ಇಲ್ಲಿ 80, ಇಲ್ಲಿ 16 ಎಷ್ಟು? 96. ಮುಂದಿನ ಲೆಕ್ಕ 54 ಕೂಡಿಸು 38 ಎಷ್ಟಾಗ್ತದೆ? 50 ಕೂಡಿಸು 30 80, 4 ಕೂಡಿಸು 8 12 ಎಷ್ಟಾಗ್ತದೆ? 80 ಕೂಡಿಸು 12 92. ಇದನ್ನು ಸ್ಪ್ಲಿಟ್ ಮಾಡಿ ಬರೀತೇನೆ. 50, ಇಲ್ಲಿ 4 ಬಿಟ್ಟಿದ್ದೇವೆ, ಇಲ್ಲಿ 30, ಇಲ್ಲಿ 4 ಬಿಟ್ಟಿದ್ದೇವಲ್ಲ ಅದನ್ನು ಬರ್ಕೊಂಡಿದ್ದು 4, ಇಲ್ಲಿ 8 ಎಷ್ಟಾಯಿತು? ಇಲ್ಲಿ 50 ಕೂಡಿಸು 9 50 ಕೂಡಿಸು 30 80, ಇಲ್ಲಿ 8 4 12 ಎಷ್ಟಾಯಿತು? 92. ಇದನ್ನು ನಾವು ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು ಸುಲಭವಾಗಿ. 50 ಕೂಡಿಸು 30 80, 8 4 12 ಹಾಗೆಷ್ಟು? 92. ಎರಡನೇ ಟ್ರಿಕ್, ಅದರಲ್ಲಿ ಮೊದಲನೇ ಲೆಕ್ಕ 97 ಕೂಡಿಸು 68 ಅಂತಿದೆ. ಇದನ್ನು ಹೇಗೆ ಮಾಡೋದು ಅಂದರೆ, 97 100ಕ್ಕೆ ಹತ್ತಿರದಲ್ಲೇ ಇದೆಯಲ್ವಾ? ಹೌದು, ಅದನ್ನು 100 ಅಂತ ಬರ್ಕೊಳ್ಳಿ. ಕೂಡಿಸು 68. ಯಾಕೆ 100 ಅಂತ ಬರ್ಕೊಂಡೆ ಅಂದರೆ ನಮಗೆ ಸುಲಭವಾಗಿ ಕೂಡಿಸಲು ಆಗಲಿ ಅಂತ. ಈಗ 97ಕ್ಕೆ 3 ಸೇರಿಸಿದಾಗ 100 ಆಗಿದೆಯೇ, ಅದನ್ನೇನು ಮಾಡಬೇಕು? ಕಳಿಬೇಕು. ನಮಗೆ ಬೇಕಾದ್ದು 97 ಮಾತ್ರ ಅಲ್ಲ, ಅದಕ್ಕೆ ಅದನ್ನು ಕಳೆದಿದ್ದೇನೆ, 3ಅನ್ನು ಕಳೆದಿದ್ದೇನೆ. ಇಲ್ಲಿ ನಾವು 100 ಅಂತ ಬರ್ಕೊಂಡಿದ್ದೇವೆ. ಈಗ 100 ಕೂಡಿಸು 68 ಎಷ್ಟಾಯಿತು? 168. 168ರಿಂದ 3 ಕಳಿಬೇಕು. ಎಷ್ಟಾಗ್ತದಾಗ? 165. ಸುಲಭವಾಗಿ ನಾವು ಕೂಡಿಸಿದೆವು. ಅರ್ಥ ಆಯ್ತಾ? ಇದು 97 ಎನ್ನುವುದು 100ಕ್ಕೆ ಸಮೀಪದಲ್ಲಿದೆ, ಆದ ಕಾರಣ ನಾನು 100 ಅಂತ ಬರ್ಕೊಂಡಿದ್ದೇನೆ. ನಮಗೆ ಸುಲಭವಾಗಿ ಕೂಡಿಸಲಿಕ್ಕೆ ಆಗ್ತದೆ ಅಂತ. ಇಲ್ಲಿ ನಾವು -3 ಯಾಕೆ ಮಾಡಿದ್ದೇವೆ ಅಂದರೆ, ನಾವಿಲ್ಲಿ 3ಅನ್ನು ಕೂಡಿಸಿದ್ದೇವೆ. 97ಕ್ಕೆ 3 ಕೂಡಿಸಿದಾಗ 100 ಆದ್ದು, ಆದ ಕಾರಣ ಅದನ್ನು ಕಳಿಬೇಕು 3. ಉತ್ತರ 165. ಇನ್ನೊಂದು ಲೆಕ್ಕ ನೋಡುವ. 996 ಇದನ್ನು ಹೇಗೆ ಬರ್ತೀರಾ? 1000 ಕೂಡಿಸು 235. 1235 ಆಯಿತು. ಮೈನಸ್ ಎಷ್ಟು ಮಾಡಬೇಕು? ನಾವು 4 ಕೂಡಿಸಿದಾಗ 1000 ಆದ್ದು. 996ಕ್ಕೆ 4 ಕೂಡಿಸಿದಾಗ 1000 ಆದಲ್ಲ, ಅದ ಕಾರಣ -4. 1235ರಿಂದ 4 ಕಳೆದಾಗ ಎಷ್ಟು? 1231. ಈ ಸ್ಟೆಪ್ಪು ಮಾಡುವ ಅವಶ್ಯಕತೆ ಇಲ್ಲ, ನಾವು ಮನಸ್ಸಲ್ಲೇ ಲೆಕ್ಕ ಹಾಕಬೇಕು. ಈಗ 990 1000, 1235 ಆಯಿತು, -4 1231 ಅದೇ ಥರ. ಈಗ ಇದನ್ನು ಮನಸ್ಸಲ್ಲಿ ಲೆಕ್ಕ ಹಾಕೊಳ್ಳಿ. ಇದು 1567, 67ರಿಂದ 2 ಕಳೆದಾಗ 1565. ಆ ಥರ ಸುಲಭವಾಗಿ ಮಾಡಬೇಕು, ಮನಸ್ಸಲ್ಲೇ ಲೆಕ್ಕ ಹಾಕಬೇಕು. ಇನ್ನು 2 ಕೂಡಿಸಿದಾಗ 1000 ಅದು. 998 ಕೂಡಿಸು 2 ಆದಾಗ 1000 ಅದು. ಅದು ಮೈನಸ್ ಮಾಡಬೇಕು. ಎಷ್ಟಾಯ್ತಾಗ? 1565.
ಇನ್ನೊಂದು ಲೆಕ್ಕ 49 ಕೂಡಿಸು 36 ಅಂತಿದೆ. ಇದನ್ನು 50 ಅಂತ ಬರ್ಕೊಳ್ಳಿ. 50 ಕೂಡಿಸು 36 ಮೈನಸ್ 1. 50 ಕೂಡಿಸು 36 ಎಷ್ಟು? 86. 86 ಒಂದು ಕಳೆದಾಗ 85. ಎಷ್ಟು? 85. ಈ ಸ್ಟೆಪ್ಪನ್ನು ಬರೆಯುವ ಅವಶ್ಯಕತೆ ಇಲ್ಲ, ಮನಸ್ಸಲ್ಲೇ ನಾವು ಲೆಕ್ಕ ಹಾಕಬೇಕು. ಆಗ ನಮಗೆ ವೇಗವಾಗಿ ಕೂಡಿಸ್ಬೋದು ಪರೀಕ್ಷೆಗಳಲ್ಲಿ.